ನಮಸ್ತೆ ಫ್ರೆಂಡ್ಸ್, ಹೇಳ್ರಿ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸ್ವಲ್ಪ ವಿಡಿಯೋ ಸ್ವಲ್ಪ ಮಾಡ್ತಾ ಇರೋದು ಭಾಳ ಕಮ್ಮಿ ಮಾಡಿದ್ದೀನಿ ಅಂತಂದು ಹೇಳ್ತಾ ಇದ್ದೀರಾ. ಇಲ್ಲ, ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ. ನಮ್ಮದು ಸ್ವಲ್ಪ ಬ್ಯುಸಿಯಲ್ಲಿದ್ದೀನಿ. ಹಾಗಾಗಿ ಹೊರಗಡೆ ಹೋಗ್ಬಿಟ್ಟು ವಿಡಿಯೋ ಮಾಡ್ಬೇಕಂತ ಅನ್ಕೊಳ್ತಾ ಇದ್ದೀನಿ. ವಿಡಿಯೋ ಮಾಡ್ತಾ ಇರ್ತೀನಿ. ಅದೇ ರೀತಿಯಾಗಿ ಇವತ್ತು ವಿಡಿಯೋ ಮಾಡ್ತಾ ಇರೋ ಕಾರಣ ಏನಪ್ಪ ಅಂತಂದರೆ, ನಮ್ಮ ಈ ಒಂದು ಏನು ಜೂನ್, ಜುಲೈ, ಆಗಸ್ಟ್ ಈ ತಿಂಗಳು ಏನಿದೆಯಲ್ಲ, ಈ ತಿಂಗಳಲ್ಲೇ ಕಾಲು ಬಾಯ ಜ್ವರ ಬರುವ ಸಾಧ್ಯತೆ ಇರುತ್ತೆ ಕುರಿಗೆ. ದಯವಿಟ್ಟು ಕುರಿನ ಸ್ವಲ್ಪ ಬೆಚ್ಚನೆಯ ಜಾಗದಲ್ಲಿ ಕಟ್ಟಿ, ಮಳೆಯಲ್ಲಿ ಜಾಸ್ತಿ ಅಡ್ಡಾಡಿಸ್ಬೇಡ್ರಿ. ಕುರಿನ ವಾಕ್ ಮಾಡಿಸ್ಬೇಡ್ರಿ ಮಳೆಯಲ್ಲಿ. ಆ ಚಾರಿಗಳು ಎಷ್ಟು ನೆನಿತಾವಲ್ಲ ಅಷ್ಟು ಡೇಂಜರು. ದಯವಿಟ್ಟು ಭಾಳ ಸೂಕ್ಷ್ಮವಾಗಿ ನೋಡ್ಕೊಳ್ರಿ ಒಂದೆರಡು ತಿಂಗಳು. ಮತ್ತು ಪೆನ್ಸಿಲಿನ್ಗಳು ಮಾಡಿಸ್ಬಿಡ್ರಿ. ಏನು ಕಾಲು ಬಾಯಿ ಜ್ವರದ ಪೆನ್ಸಿಲ್ಗಳು ಏನು ಬರ್ತಾವಲ್ಲ, ಇಂಜೆಕ್ಷನ್ಗಳು, ದಯವಿಟ್ಟು ಅದನ್ನು ಮಾಡಿಸ್ರಿ. ಅದನ್ನು ಮಾಡಿಸಿದಪ್ಪ ಅಂತಂದರೆ ಕುರಿ ಸೇಫ್ ಇರ್ತಾವೆ. ಹಾಗಾಗಿ ದಯವಿಟ್ಟು ಕೇರ್ ತಗೊಳ್ಳಿ. ದಯವಿಟ್ಟು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂತಂದರೆ ನಾವು ಮಾಡ್ತಕ್ಕಂಥ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೇಕಂತ ಮಾಡ್ತಾ ಇರ್ತೀವಿ. ನಿಮಗೂ ಕೂಡ ಒಂದು ಒಳ್ಳೇದಾಗಲಿ. ಎಲ್ರಿಗೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ಅಲ್ಲಿ ಗೊತ್ತಿರತಕ್ಕಂಥ ಹೊಸ ಹುಡುಗರಿಗೆ ಈ ಒಂದು ವಿಚಾರ ಗೊತ್ತಾಗಲಿ ಅಂತಂದು ವಿಡಿಯೋ ಮಾಡ್ತಾ ಇರ್ತೀನಿ. ಅದೇ ರೀತಿಯಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಇವತ್ತು ನಮ್ಮ ರೂಮಿಗೆ ಬಂದಿರತಕ್ಕಂಥ ಕುರಿಗಳು ಯಾವ್ಯಾವ ಅಂತ ತೋರಿಸ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ, ಇದು ಒಂದು ಹಾಲಲ್ಲು. ಇದು ಕುರಿ ಸೈಜಿಗಿದು ಚೆನ್ನಾಗಿದೆ. ಕುರಿ ಅಲ್ಲಿಗೆ ಇನ್ನೂ ಒಂದು 3 ತಿಂಗಳ ಮೇಲೆ ಹೋಗುತ್ತೆ. ಭಾಳ ಎಳುಪಿದೆ ಅಲ್ಲು. ಇದು ಒಂದು ತುಂಬ ಚೆನ್ನಾಗಿದೆ ನೋಡಿ. ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇದು ಒಂದು ನೋಡಿ, ಇದು 4 ಕಲ್ಲು. ಅದೇ ರೀತಿಯಾಗಿ ಇದು ನೋಡಿ ಸ್ನೇಹಿತರೆ, ಇದು 4 ಕಲ್ಲು ಕುರಿ. 4 ಕಲ್ಲಿ ಒಂದು ತಿಂಗಳಾಗೈತಿ. ಇದು ನಮ್ಮ ಸ್ನೇಹಿತರಿಗೆ ನಾನು ಕೊಟ್ಟಿದ್ದೆ. ಸ್ವಲ್ಪ ನರ ನೋವಾಗೈತಿ. ಹಾಗಾಗಿ ಸ್ವಲ್ಪ ಕಾಯ್ಕೋಬೇಕು ಕುರಿನ. ಹಾಗಾಗಿ ನಾನು ಕುರಿ ವಾಪಸ್ ಹಾಕ್ಕೊಂಡು ಅವ್ರಿಗೆ ಮಾತು ಕೊಟ್ಟಿದ್ದೆ. ನಾನು ಅಣ್ಣ ಕುರಿ ಏನಾದರೂ ನಿಮಗೆ ಬೇಡ ಅಂದರೆ ವಾಪಸ್ ಹಾಕ್ರಿ ಅಂತಂದು ವಾಪಸ್ ಹಾಕೊಂಡು ಅವರಿಗೆ ಒಂದು ಬೈಕ್ ಕೊಡಿದ್ರೆ ಕುರಿ ಕೊಟ್ಟಿದ್ದೀನಿ. 2 ಒಂದು ಬೈಕು, 4 ಕಲ್ಲಲ್ಲಿ ಒಂದು ಬೈಕ್ ಕೊಡ್ತಿತ್ತು. ಆ ಮರಿ ಅವ್ರಿಗೆ ಕೊಟ್ಟಿರ್ತೀನಿ. ಪಾಪ ಅವರು ಹೊಸ್ದಾಗಿ ಸಾಕಿದಾರಂತ, ತುಂಬ ಪ್ರೀತಿ. ಹಾಗಾಗಿ ನನಗೆ ಈ ಕುರಿ ಮೇಲೆ ತುಂಬ ಪ್ರೀತಿ. ಹಾಗಾಗಿ ನಾನು ಕುರಿ ವಾಪಸ್ ಹಾಕೊಂಡು, ಇದು ಒಂದು 6 ಕಡಿಮೆ ಕುರಿ. ಅದೇ ರೀತಿ ನೋಡಿ ಸ್ನೇಹಿತರೆ, ಇದು ಒಂದು 2 ಯಾರಾದರೂ 2 ಬೇಕಂತ ಇರೋರು ಕುರಿ ಹುಡುಕ್ತಾ ಇದ್ರೆ, ಇದು ಒಂದು 3 ರೌಂಡ್ 4 ರೌಂಡ್ ಆಡಿದೆ. ವಿಡಿಯೋ ಕೂಡ ಸಿಗ್ತಾವು. ಕುರಿ ಸೈಜು ತುಂಬ ಚೆನ್ನಾಗಿದೆ. ಇದು 2 ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ, ಕೊಡ್ತೀವಿ. ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ, ಇದು ಒಂದು 6 ಇದು ಒಂದು ನೋಡ್ರಿ 6 ಚೆನ್ನಾಗಿದೆ. ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ. ಸೈಜು ಗೀಜು ಜಾತಿಯಲ್ಲಿ ಕೂಡ ನೀಟಿದೆ. ಅದೇ ರೀತಿಯಾಗಿ ಇದು ಒಂದು ನೋಡಿ 8 ಇದು ಒಂದು 8 ಅದೇ ರೀತಿ ನೋಡಿ ಸ್ನೇಹಿತರೆ, ಇದು ನಮ್ಮ ದುರ್ಗಾ ಭಾಗದ ಕುರಿ 8 ಕುರಿ. ಇದು ಕೂಡ ಬೈಕ್ ಮಾಡಿದೆ ಕುರಿ. ನಾವು ತೊಗೊಂಬಂದಿರ್ತೀವಿ. ಕುರಿ ಆಟ ಮಾತ್ರ ತುಂಬ ಚೆನ್ನಾಗಿ, ಸೈಜು ಗೀಜು ತುಂಬ ಚೆನ್ನಾಗಿದೆ ಕುರಿ. ಇದು ಕೂಡ ಬೈಕ್ ಮಾಡಿದೆ ಕುರಿ. ಇದು ತುಂಬ ದೊಡ್ಡ ಹೆಸರಿದು ಕುರಿದು. ಬೇಕಾದ್ರೆ ದುರ್ಗಾ ಭಾಗದಲ್ಲಿ ಕೇಳ್ಬೋದು ನೀವು. ಕುರಿ ಮಾತ್ರ ತುಂಬ ಚೆನ್ನಾಗಿದೆ. ದುರ್ಗಾ ಭಾಗದಲ್ಲಿ ನೋಡಿ, ಕೇಳಿ ಇದ್ರ ಬಗ್ಗೆ. ನೋಡಿ ಕುರಿನ ದುರ್ಗಾ ಭಾಗದಲ್ಲಿ ಕೇಳಿ. ಅದೇ ರೀತಿಯಾಗಿ ಇದು ಒಂದು ನೋಡಿ 6 ಕುರಿ. ಇದು ಚೆನ್ನಾಗಿದೆ. ಇದು ನೋಡಿ, ಇದು ಒಂದು 6 ಇದು ತೋರಿಸಿದ್ನಲ್ಲ. ಮತ್ತು ಇದು 8 ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಇದು ಒಂದಿದೆ. ಅದೇ ರೀತಿಯಾಗಿ ಇದು ಒಂದು 8 ಇದ್ರೂ ನಿಮಗೆ ಹೇಳಿದ್ದೀನಿ, ಆಲ್ಮೋಸ್ಟ್ ಅಲ್ಲಿ ತೋರಿಸಿರ್ತೀನಿ. ಇದು ಕೂಡ ಆಟಕ್ಕೆ ಚೆನ್ನಾಗಿದೆ ಕುರಿ, ತುಂಬ ಚೆನ್ನಾಗಿದೆ. ಇದು ಒಂದು 2 ಇದು ಒಂದು 2 ಸ್ನೇಹಿತರೆ, ಇದೂ ಚೆನ್ನಾಗಿದೆ. ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ, ದಯವಿಟ್ಟು ಯಾರಿಗಾದ್ರೂ ಬಕ್ರಿ ಹಬ್ಬಕ್ಕೆ ಕುರಿಗಳು ಬೇಕಾದರೆ ಕಾಲ್ ಮಾಡ್ಕೊಳ್ಳಿ. ಒಳ್ಳೆ ತೂಕದ ಕುರಿಗಳು ಚೆನ್ನಾಗಿರೋವು ಇದಾವು. ನಿಮ್ಗೆ ಎಂಥ ಬೇಕಂತ ಕುರಿಗಳು ಸಿಗ್ತಾವು. ನಮ್ಮ ಕೈಯಲ್ಲಿ ಆದಷ್ಟು ಕೊಡಿಸ್ತೀವಿ. ನನ್ನ ಹತ್ರನೇ ತೊಗೊಳ್ಳಿ ಅಂತಂದು ಹೇಳ್ತಾ ಇಲ್ಲ. ಏನಾದರೂ ನಿಮಗೆ ಬೇಕಾದರೆ ಕಾಲ್ ಮಾಡಿ. ಇದಾವು ಬಕ್ರಿ ಹಬ್ಬಕ್ಕೆ ಕುರಿಗಳು ಕೊಡ್ತೀವಿ. ಅದೇ ರೀತಿಯಾಗಿ ದಯವಿಟ್ಟು ನಮ್ಮ ಸ್ನೇಹಿತರು, ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ಕುರಿಗಳನ್ನು ಕೊಡೋರಿದ್ರೆ ತೂಕದವು, ಅವು ಕುರಿ ಒಂದು ಹೊಡ್ತಾ ಆಡಲಿಲ್ಲ ಅಂದರೂ ಪರವಾಗಿಲ್ಲ, ಗಿಲ್ಪಿ ತೂಕ ಚೆನ್ನಾಗಿದ್ರೆ ದಯವಿಟ್ಟು ಅಂತ ಕುರಿಗಳನ್ನು ನನಗೆ ಹಾಕಿ ನಾನು ತೊಗೊತೀನಿ. ನನ್ನ ಹತ್ರ ಯಾವ್ದಾದ್ರು ಬೇಕಾದ್ರೆ ಎಕ್ಸ್ಚೇಂಜಿಗೆ ಕೊಡ್ತೀನಿ. ದಯವಿಟ್ಟು ಇದು ಒಂದು ನಿಮ್ಮ ಹತ್ರ ಯಾವುದಾದ್ರೂ ಒಳ್ಳೆ ತೂಕದವಿದ್ದರೆ ಕುರಿಗಳನ್ನು ಹಾಕಿ. ಬೇಕು ಕುರಿಗಳು. ಹಾಗಾಗಿ ಸ್ವಲ್ಪ ಗಿಲ್ಪಿ ನಡೀತೈತಿ, ಚೆನ್ನಾಗಿರ್ಬೇಕು ಅಂತ ಕುರಿ ಯಾವುದಾದ್ರೂ ಇದ್ದರೆ ಹಾಕಿರಿ. ಮತ್ತು ನಿಮ್ಮ ಕುರಿಗಳಿಗೆ ಏನಾದರೂ ಸಮಸ್ಯೆಗಳಾದರೆ ಕಮೆಂಟ್ ಮಾಡಿರಿ, ನನಗೆ ಕಾಲ್ ಮಾಡಿರಿ. ನನಗೆ ಕಾಲ್ ಮಾಡಿದವ್ರದ್ದು ಆಲ್ಮೋಸ್ಟ್ ಆಲ್
ಒಂದು 50% ಆದರೂ ನಾನು ಅವ್ರಿಗೆ ಏನೋ ಮಾತಾಡಿ ರೆಸ್ಪಾನ್ಸ್ ಮಾಡ್ತೀನಿ. ಮತ್ತು ಎತ್ತಿಲ್ಲ ಅಂದರೆ ಯಾರು ಕೂಡ ಬೇಜಾರಾಗಬೇಡಿ ದಯವಿಟ್ಟು. ನಮ್ಮದು ಕೂಡ ಸ್ವಲ್ಪ ಬ್ಯುಸಿ ಇರ್ತೀವಿ. ಹಾಗಾಗಿ ಈ ಒಂದು ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಮತ್ತು ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕಾಲುಬಾಯಿ ಜ್ವರ ಬರುತ್ತೆ ಈ ಒಂದು ಸಮಯದಲ್ಲಿ. ಜೂನು, ಜುಲೈ, ಆಗಸ್ಟ್ ಸ್ವಲ್ಪ ಪೆನ್ಸಿಲಿನ್ ಮಾಡ್ಕೊಳ್ಳಿ. ಎಲ್ಲ ಕುರಿಗಳಿಗೂ ಪೆನ್ಸಿಲಿನ್ ಮಾಡ್ಕೊಂಬಿಟ್ಟು ಕುರಿಗಳಿಗೆ ಒಂದು ಸ್ವಲ್ಪ ಬೆಚ್ಚನೆಯ ಜಾಗದಲ್ಲಿ ಕಟ್ಟಿ ಕೇರ್ ಮಾಡಿ. ಹಾಗಾಗಿ ನೋಡಿ, ಸ್ವಲ್ಪ ಗಾಯಪಾಯ ಆದ ಕುರಿಗಳಿಗೆ ಸ್ವಲ್ಪ ಹಾಲು ಕಾಳು ಕಮ್ಮಿ ಮಾಡಿ ಒಣ ಮೇವು ಮೇಸೋಕ್ಕೆ ಒಂದು ವ್ಯವಸ್ಥೆ ಮಾಡಿ. ಈ ಒಂದು ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಇದು ಇವತ್ತಿನ ಒಂದು ಕಿರಣಶಿಪ್ ಲವರ್ಸ್ನ ಒಂದು ವಿಡಿಯೋ. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.